ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಕುರಿತು ಅನೇಕ ಅಂಶಗಳನ್ನು ತಿಳ್ಕೊಂಡಿದ್ದೇವೆ. ನಾಗರಿಕತೆ ಎಂದರೇನು, ಸಂಸ್ಕೃತಿ ಎಂದರೇನು, ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳು ಯಾವುವು, ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದಂತಹ ಅಂಶಗಳು ಯಾವುವು, ಮಾನವ ಮಾಡಿದಂತಹ ಪ್ರಮುಖ ಸಂಶೋಧನೆಗಳು ಯಾವುವು, ಹಾಗೆಯೇ ನದಿಯ ಬಯಲುಗಳಲ್ಲಿಯೇ ನಾಗರಿಕತೆ ಬೆಳೆಯಲು ಕಾರಣವಾದಂತಹ ಅಂಶಗಳು, ಈ ಎಲ್ಲ ವಿಚಾರಗಳ ಕುರಿತು ನಾವು ಮಾಹಿತಿಯನ್ನ ಹಂಚಿಕೊಂಡಿದ್ದೇವೆ. ಇಂದು ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದಂತಹ ಈಜಿಪ್ಟ್ ನಾಗರಿಕತೆಯ ಕುರಿತು ತಿಳಿದುಕೊಳ್ಳೋಣ. ಪ್ರಪಂಚದಲ್ಲಿ ಅನೇಕ ನಾಗರಿಕತೆಗಳ ಬೆಳವಣಿಗೆ ಆಗಿದೆ. ಆ ನಾಗರಿಕತೆಗಳಲ್ಲಿ 4 ನಾಗರಿಕತೆಗಳನ್ನ ಪ್ರಪಂಚದ ಪ್ರಾಚೀನ 4 ಶ್ರೇಷ್ಠ ನಾಗರಿಕತೆಗಳು ಅಂತೇಳಿ ಕರೆಯಲಾಗಿದೆ. ಆ 4 ಪ್ರಾಚೀನ ನಾಗರಿಕತೆಗಳು ಯಾವ್ಯಾವ ಅಂತಂದ್ರೆ, ಮೊದಲನೇದು ಈಜಿಪ್ಟ್ ನಾಗರಿಕತೆ, ಎರಡನೇದು ಮೆಸೊಪಟೋಮಿಯಾ ನಾಗರಿಕತೆ, ಮೂರನೆಯದು ಚೀನಾದ ನಾಗರಿಕತೆ ಮತ್ತು ನಾಲ್ಕನೆಯದು ಭಾರತದ ಸಿಂಧೂ ಬಯಲಿನ ನಾಗರಿಕತೆ. ಹೀಗೆ ಈಜಿಪ್ಟ್ ನಾಗರಿಕತೆ, ಮೆಸೊಪಟೋಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ ಮತ್ತು ಸಿಂಧೂ ಬಯಲಿನ ನಾಗರಿಕತೆಗಳನ್ನ ಪ್ರಪಂಚದ ಪ್ರಾಚೀನ ಮಹಾನ್ ನಾಗರಿಕತೆಗಳು ಅಂತೇಳಿ ಕರೆಯಲಾಗಿದೆ. ಈ ನಾಗರಿಕತೆಗಳಲ್ಲಿ ನಾವು ಈ ವರ್ಷದ ಪಠ್ಯದಲ್ಲಿ 3 ನಾಗರಿಕತೆಗಳ ಕುರಿತು ಅಧ್ಯಯನವನ್ನು ಮಾಡ್ತೇವೆ. ಪ್ರಪಂಚ ಇತಿಹಾಸವನ್ನು ನೀವು ಓದ್ತಾ ಇರೋದ್ರಿಂದಾಗಿ ಪ್ರಪಂಚದ 3 ನಾಗರಿಕತೆಗಳ ಬಗ್ಗೆ ತಿಳ್ಕೊಳ್ತೇವೆ. ಅವು ಯಾವ್ಯಾವ ಅಂತಂದ್ರೆ, ಈಜಿಪ್ಟ್ ನಾಗರಿಕತೆ, ಮೆಸೊಪಟೋಮಿಯಾ ನಾಗರಿಕತೆ ಮತ್ತು ಚೀನಾದ ನಾಗರಿಕತೆ. ಸಿಂಧೂ ಬಯಲು ನಾಗರಿಕತೆಯನ್ನ ನೀವು ಮುಂದಿನ ವರ್ಷದ ದ್ವಿತೀಯ PUC ಇತಿಹಾಸದ ಪಠ್ಯದಲ್ಲಿ ಅಧ್ಯಯನವನ್ನ ಮಾಡ್ತೇವೆ. ಈಗ ನಾವು ಈಜಿಪ್ಟ್ ನಾಗರಿಕತೆಯ ಕುರಿತಾಗಿ ತಿಳಿದುಕೊಳ್ಳೋಣ. ಈಜಿಪ್ಟ್ ನಾಗರಿಕತೆಯನ್ನ ಬಹುಶಃ ವಿಶ್ವದ ಮೊದಲ ನಾಗರಿಕತೆ ಎಂದು ಕರೆಯಲಾಗಿದೆ. ಸಾಶಾಪೂರ್ವ 7000 ಸುಮಾರಿಗೆ ಈ ನಾಗರಿಕತೆಯ ಉದಯ ಆಗಿದ್ದು ಈಜಿಪ್ಟಿನಲ್ಲಿ ಆಯಿತು. ಹಾಗಾಗಿನೇ ಈ ನಾಗರಿಕತೆಯನ್ನ ವಿಶ್ವದ ಮೊದಲ ನಾಗರಿಕತೆ, ಪ್ರಪಂಚದ ಮೊದಲ ನಾಗರಿಕತೆ ಎಂದು ಕರೆಯಲಾಗಿದೆ. ಹಾಗೆಯೇ ಅತ್ಯಂತ ಸುದೀರ್ಘಕಾಲ, ದೀರ್ಘಕಾಲ, ಹೆಚ್ಚು ಕಾಲ ಬಾಳಿದಂತಹ ನಾಗರಿಕತೆಯೂ ಇದಾಗಿದೆ. ಪ್ರಪಂಚದ ಮೊದಲ ನಾಗರಿಕತೆ, ಹೆಚ್ಚು ಕಾಲ ಬಾಳಿದಂತಹ ನಾಗರಿಕತೆ ಮತ್ತು ಶ್ರೀಮಂತ ನಾಗರಿಕತೆಗಳಲ್ಲಿ ಒಂದಾಗಿದೆ. ಈಗ ಈಜಿಪ್ಟ್ ನಾಗರಿಕತೆಯು ವಿಶ್ವದ ಮೊದಲ ನಾಗರಿಕತೆ, ಅತ್ಯಂತ ದೀರ್ಘಕಾಲ ಬಾಳಿದಂತಹ ನಾಗರಿಕತೆ ಮತ್ತು ಶ್ರೀಮಂತ ನಾಗರಿಕತೆಯಾಗಿದೆ ಎಂದು ತಿಳಿಯಬಹುದು. ಇನ್ನು ಈಜಿಪ್ಟ್ ದೇಶ ಅಂತಕ್ಕಂಥದ್ದು ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ. ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ಒಂದು ದೇಶವೇ ಯಾವುದು ಅಂದರೆ ಈಜಿಪ್ಟ್ ಎಂಬ. ಈ ಈಜಿಪ್ಟ್ ಎಂಬ ದೇಶ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ಜೊತೆಗೆ ನಿಕಟ ಭೌಗೋಳಿಕ ಸಂಪರ್ಕವನ್ನ ಹೊಂದಿದೆ. ಆಫ್ರಿಕಾ ಖಂಡವು ಏಷ್ಯಾ ಮತ್ತು ಯುರೋಪ್ ಖಂಡಗಳ ಜೊತೆಗೆ ಭೌಗೋಳಿಕವಾಗಿ ನಿಕಟವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಹಾಗೆಯೇ ಈಜಿಪ್ಟ್ ದೇಶವು ಮರುಭೂಮಿಯಿಂದ ಕೂಡಿದೆ, ಮರುಭೂಮಿ ಪ್ರದೇಶವಾಗಿದೆ. ಪೂರ್ವ, ಪಶ್ಚಿಮ, ದಕ್ಷಿಣ ಈ 3 ದಿಕ್ಕುಗಳಲ್ಲಿ ವಿಶಾಲವಾದಂತಹ ಮರುಭೂಮಿ ಎಂಬುದು
ಕಂಡುಬರುತ್ತದೆ. ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಮರುಭೂಮಿಯನ್ನು, ಉತ್ತರದ ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರವನ್ನು ಹೊಂದಿದೆ. ಹೀಗೆ ಈಜಿಪ್ಟಿನ ಭೌಗೋಳಿಕ ಲಕ್ಷಣವನ್ನು ತಿಳ್ಕೊಳ್ಳೋದಾದ್ರೆ ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಮರುಭೂಮಿಯನ್ನು, ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರವನ್ನು ಹೊಂದಿದೆ. ಈ ಭೌಗೋಳಿಕ ಲಕ್ಷಣದಿಂದಾಗಿ ಈಜಿಪ್ಟ್ ನಾಗರಿಕತೆಗೆ ನೈಸರ್ಗಿಕ ಭದ್ರತೆ ಎಂಬುದು ದೊರೆಯಿತು. ಅಂದ್ರೆ ಈ ಮರುಭೂಮಿಯ ಪ್ರದೇಶ ಮತ್ತು ಸಮುದ್ರವೇ ಈಜಿಪ್ಟ್ ನಾಗರಿಕತೆಗೆ ಅಥವಾ ಈಜಿಪ್ಟ್ ದೇಶಕ್ಕೆ ಭದ್ರತೆ ಎಂಬುದನ್ನ ಒದಗಿಸಿದೆ. ಹಾಗೆಯೇ ಜಗತ್ತಿನ ಇತರೆ ಭೂಭಾಗಗಳಿಂದ ಈಜಿಪ್ಟ್ ಅನ್ನು ಪ್ರತ್ಯೇಕಿಸಿದೆ. ಈಜಿಪ್ಟ್ ಒಂದು ಪ್ರತ್ಯೇಕ ದೇಶವಾಗಿ ಕಂಡುಬರುತ್ತೆ. ಏಕೆ ಅಂದರೆ 3 ಕಡೆ ವಿಶಾಲವಾದಂತಹ ಮರುಭೂಮಿ, ಒಂದು ಕಡೆ ಮೆಡಿಟರೇನಿಯನ್ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿರುವುದರಿಂದಾಗಿ ಜಗತ್ತಿನ ಇತರೆ ದೇಶಗಳಿಂದ ಇದು ಪ್ರತ್ಯೇಕವಾಗಿದೆ. ಈ ಪ್ರತ್ಯೇಕತೆಯೇ ಈಜಿಪ್ಟ್ ನಾಗರಿಕತೆಗೆ ಬಾಹ್ಯ ಶತ್ರುಗಳಿಂದ ರಕ್ಷಣೆಯನ್ನು ಒದಗಿಸಿದೆ. ಹೀಗೆ ಈಜಿಪ್ಟ್ ದೇಶದ ಭೌಗೋಳಿಕ ಅಂಶಗಳು ಈಜಿಪ್ಟ್ ನಾಗರಿಕತೆಗೆ ನೈಸರ್ಗಿಕ ರಕ್ಷಣೆಯನ್ನು ಒದಗಿಸಿದ್ದಲ್ಲದೆ ಬಾಹ್ಯ ಶತ್ರುಗಳಿಂದ ರಕ್ಷಣೆಯನ್ನು ಒದಗಿಸಿ ಅಲ್ಲೊಂದು ಶ್ರೀಮಂತವಾದಂತಹ ನಾಗರಿಕತೆಯು ವಿಕಾಸವಾಗಲು, ಶ್ರೀಮಂತ ನಾಗರಿಕತೆಯ ಬೆಳವಣಿಗೆಯಾಗಲು ಕಾರಣವಾಯಿತು. ಇನ್ನು ಈಜಿಪ್ಟ್ ನಾಗರಿಕತೆಯನ್ನ ನೈಲ್ ನದಿಯ ವರಪ್ರಸಾದ ಎಂದು ಕರೆಯಲಾಗುತ್ತದೆ. ಈಜಿಪ್ಟ್ ನಾಗರಿಕತೆಯು ನೈಲ್ ನದಿಯ ವರಪ್ರಸಾದವಾಗಿದೆ. ಇದನ್ನು ನಿಮಗೆ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಪ್ರಮುಖವಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಈಜಿಪ್ಟ್ ನಾಗರಿಕತೆಯು ನೈಲ್ ನದಿಯ ವರಪ್ರಸಾದವಾಗಿದೆ ಏಕೆ? ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಈ ಈಜಿಪ್ಟ್ ನಾಗರಿಕತೆ ಬೆಳೆದು ಬಂದಿದ್ದೆ ನೈಲ್ ನದಿಯ ದಡದಲ್ಲಿ. ಜಗತ್ತಿನ ಎಲ್ಲ ನಾಗರಿಕತೆಗಳು ನದಿಯ ಬಯಲಿನಲ್ಲಿಯೇ ಬೆಳೆದು ಬರುತ್ತವೆ. ನಾನು ಕಳೆದ ತರಗತಿಯಲ್ಲಿ ತಿಳಿಸಿದ್ದೇನೆ, ನದಿಯ ಬಯಲಿನಲ್ಲಿಯೇ ನಾಗರಿಕತೆಗಳು ಬೆಳೆಯಲು ಕಾರಣಗಳೇನು? ಜಗತ್ತಿನ ಎಲ್ಲ ನಾಗರಿಕತೆಗಳು ಬೆಳೆದಿರುವುದೇ ನದಿಯ ಬಯಲಿನಲ್ಲಿ. ಹಾಗೆಯೇ ಈಜಿಪ್ಟ್ ನಾಗರಿಕತೆಯೂ ಸಹ ನೈಲ್ ನದಿಯ ದಡದಲ್ಲಿಯೇ, ನೈಲ್ ನದಿಯ ಬಯಲಿನಲ್ಲಿಯೇ ಬೆಳವಣಿಗೆಯನ್ನ ಹೊಂದಿತು. ನೈಲ್ ನದಿ ಈಜಿಪ್ಟಿನಲ್ಲಿ ಹರಿಯದೇ ಹೋಗಿದ್ದರೆ, ನೈಲ್ ನದಿ ಏನಾದರೂ ಈಜಿಪ್ಟಿನಲ್ಲಿ ಹರಿಯದೇ ಹೋಗಿದ್ದರೆ ಈಜಿಪ್ಟ್ ನಾಗರಿಕತೆಯೇ ಬೆಳೆಯುತ್ತಿರಲಿಲ್ಲ. ಏಕೆ ಅಂತ ಹೇಳಿದ್ರೆ, ನೀವು ನೋಡಬಹುದು, ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ವಿಶಾಲವಾದಂತಹ ಮರುಭೂಮಿಯನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತ ಹೇಳಿದ್ರೆ ಈಜಿಪ್ಟ್. ಆ ಈಜಿಪ್ಟ್ ದೇಶದಲ್ಲಿ ನೈಲ್ ನದಿ ಹರಿದಿದ್ದರಿಂದಾಗಿಯೇ ಯಾವ ನಾಗರಿಕತೆ ಬೆಳೆಯಿತು ಅಂತ ಹೇಳಿದ್ರೆ ಈಜಿಪ್ಟ್ ನಾಗರಿಕತೆಯ ಬೆಳವಣಿಗೆ ಆಯಿತು. ಹೀಗೆ ನೈಲ್ ನದಿಯು ಈಜಿಪ್ಟಿನಲ್ಲಿ ಹರಿಯದೇ ಹೋಗಿದ್ದರೆ ಈಜಿಪ್ಟ್ ನಾಗರಿಕತೆಯು ಬೆಳೆಯುತ್ತಿರಲಿಲ್ಲ. ಹಾಗಾಗಿಯೇ ಈಜಿಪ್ಟ್ ಅನ್ನ ನೈಲ್ ನದಿಯ ವರಪ್ರಸಾದ ಎಂದು ಕರೆಯಲಾಗುತ್ತದೆ. ನಿಮಗೆ 2 ಅಂಕದ ಪ್ರಶ್ನೆಯನ್ನು ಕೇಳಿದರೆ ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ ಏಕೆ ಎಂಬ ಪ್ರಶ್ನೆ ಬಂದರೆ ನೀವು ಸಿಂಪಲ್ ಆಗಿ ಉತ್ತರವನ್ನು ಬರೆಯುವುದು. ನೈಲ್ ನದಿಯು ಈಜಿಪ್ಟಿನಲ್ಲಿ ಹರಿಯದೇ ಹೋಗಿದ್ದರೆ ಈಜಿಪ್ಟ್ ನಾಗರಿಕತೆಯು ಬೆಳೆಯುತ್ತಿರಲಿಲ್ಲ. ಹಾಗಾಗಿಯೇ ನೈಲ್ ನದಿಯನ್ನು ಈಜಿಪ್ಟ್ ನಾಗರಿಕತೆಯ ವರಪ್ರಸಾದ ಎಂದು ಕರೆಯಲಾಗಿದೆ. ಅಥವಾ ಈಜಿಪ್ಟ್ ನೈಲ್ ನದಿಯ ವರಪ್ರಸಾದವಾಗಿದೆ. ಈ ನೈಲ್ ನದಿ ಅನ್ನುವುದು ಜಗತ್ತಿನ ಅತ್ಯಂತ ಉದ್ದವಾದ ನದಿ. ಜಗತ್ತಿನಲ್ಲಿ ಅತ್ಯಂತ ಉದ್ದವಾದಂತಹ ನದಿ ಪಾತ್ರ ಯಾವುದು ಅಂತ ಹೇಳಿದ್ರೆ ನೈಲ್. ಹಾಗಾಗಿ ಇದನ್ನು ಜಗತ್ತಿನ ಉದ್ದವಾದ ನದಿ ಎಂದು ಕರೀತಾರೆ. ಇನ್ನು ಅಗಲವಾದ ನದಿ ಯಾವುದು ಅಂತ ಹೇಳಿದ್ರೆ ಅಮೆಜಾನ್ ನದಿ. ಅಮೆರಿಕದಲ್ಲಿ ಇರತಕ್ಕಂಥ ಅಮೆಜಾನ್ ನದಿ. ಈಗ ನೈಲ್ ನದಿಯು ಜಗತ್ತಿನ
ಉದ್ದವಾದಂತಹ ನದಿಯಾಗಿದೆ. ಹಾಗಾದರೆ ಇದು ಎಲ್ಲಿ ಹುಟ್ಟುತ್ತೆ ಅಂತ ಹೇಳಿದ್ರೆ ಭೂಮಧ್ಯ ಕಾಡುಗಳಲ್ಲಿ, ಭೂಮಧ್ಯ ಕಾಡುಗಳಲ್ಲಿ ಈ ನೈಲ್ ನದಿಯ ಉಗಮ ಎನ್ನುವುದು ಆಗುತ್ತೆ. ಇದು ಭೂಮಧ್ಯ ಕಾಡುಗಳಲ್ಲಿ ಹುಟ್ಟಿ ಈಜಿಪ್ಟ್ ಮೂಲಕ ಹರಿದು ಹೋಗುತ್ತೆ. ಹೀಗೆ ತಾನು ಹರಿಯುವಾಗ ಫಲವತ್ತಾದಂತಹ ಮೆಕ್ಕಲು ಮಣ್ಣನ್ನು ತಂದು ಆ ಮರುಭೂಮಿಯಲ್ಲಿ ಹರಡಿದೆ. ಹಾಗಾಗಿನೇ ಆ ನದಿಯ ಇಕ್ಕೆರೆಗಳಲ್ಲಿ ಎರಡೂ ಬದಿಯಲ್ಲಿ 15ರಿಂದ 20 ಕಿಲೋಮೀಟರ್ ಉದ್ದದ ಒಂದು ಫಲವತ್ತಾದಂತಹ ಭೂಮಿ ಎನ್ನುವುದು ನಿರ್ಮಾಣವಾಗಿದೆ. ಆ ಫಲವತ್ತಾದಂತಹ ಭೂಮಿಯಿಂದಾಗಿಯೇ ಈಜಿಪ್ಟ್ನಲ್ಲಿ ನಾಗರಿಕತೆಯ ಬೆಳವಣಿಗೆ ಎನ್ನುವುದು ಆಯಿತು. ಹಾಗಾದರೆ ಆ ನಾಗರಿಕತೆ ಬೆಳೀಲಿಕ್ಕೆ ಈಜಿಪ್ಟ್ ನಾಗರಿಕತೆ ಹೇಗೆ ಕಾರಣವಾಯಿತು ಅಂದರೆ ಇದು ವರ್ಷ ಪೂರ್ತಿ ತುಂಬಿ ಆಗಿದೆ. ಈ ನೈಲ್ ನದಿ ಎನ್ನುವುದು ವರ್ಷ ಪೂರ್ತಿ ತುಂಬಿ ಹರಿಯುವುದರಿಂದಾಗಿ ಯಥೇಚ್ಛವಾದಂತಹ ನೀರಿನ ಲಭ್ಯತೆ ಎನ್ನುವುದು ಉಂಟಾಯಿತು. ಆ ನಾಗರಿಕತೆಯ ಬೆಳವಣಿಗೆಗೆ ಬೇಕಾದಂತಹ ಯಥೇಚ್ಛವಾದಂತಹ ನೀರು ಎನ್ನುವುದು ಲಭ್ಯವಾಯಿತು. ಫಲವತ್ತಾದಂತಹ ಭೂಮಿ ಮತ್ತು ಯಥೇಚ್ಛವಾದಂತಹ ನೀರಿನ ಲಭ್ಯತೆಯಿಂದಾಗಿ ಅಧಿಕ ಆಹಾರದ ಉತ್ಪಾದನೆ ಉಂಟಾಯಿತು. ಅಧಿಕವಾದಂತಹ ಆಹಾರದ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಹಾಗೆಯೇ ಪಶುಪಾಲಕನಾಗಿದ್ದಂತಹ ಮಾನವನಿಗೆ ಅಧಿಕ ಆಹಾರದ ಉತ್ಪಾದನೆಯ ಜೊತೆಗೆ ಅವನ ದನಕರುಗಳಿಗೆ ಬೇಕಾದಂತಹ ಮೇವು ಮತ್ತು ನೀರು ಎನ್ನುವುದು ಆ ನದಿಯ ಬಯಲಿನಲ್ಲಿ ದೊರೆಯಿತು. ಹಾಗೆಯೇ ಮಾನವನಿಗೆ ಆಹಾರದ ಭದ್ರತೆಯನ್ನು ಒದಗಿಸಿತು. ಅವನಿಗೆ ವರ್ಷದ 365 ದಿನವೂ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಆಹಾರದ ಉತ್ಪಾದನೆಯನ್ನು ಮಾಡಿಕೊಂಡ. ಹಾಗಾಗಿ ಆಹಾರದ ಭದ್ರತೆಯನ್ನು ಒದಗಿಸಿತು. ಈ ಆಹಾರದ ಭದ್ರತೆಯು ಮನುಷ್ಯನಿಗೆ ಹೆಚ್ಚಿನ ವಿರಾಮದ ವೇಳೆ, ಹೆಚ್ಚಿನ ಬಿಡುವಿನ ವೇಳೆ ಎನ್ನುವುದು ದೊರೆಯಲಿಕ್ಕೆ ಸಾಧ್ಯವಾಯಿತು. ಈಗ ಆಹಾರದ ಭದ್ರತೆ ಮಾನವನಿಗೆ ಬಿಡುವಿನ ವೇಳೆಯನ್ನು ಹೆಚ್ಚಿಸಿತು. ಈ ಬಿಡುವಿನ ವೇಳೆ, ವಿರಾಮದ ವೇಳೆಯಿಂದಾಗಿಯೇ ಮಾನವ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡ, ಬೇರೆ ಬೇರೆ ಅನ್ವೇಷಣೆಗಳಲ್ಲಿ ಅವನು ತೊಡಗಿಸಿಕೊಂಡ. ಹಾಗಾಗಿ ನಾಗರಿಕತೆಯ ಬೆಳವಣಿಗೆ ಎನ್ನುವುದು ಉಂಟಾಯಿತು. ಹೀಗೆ ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ ಎಂದು ಕರೆಯಬಹುದು. ಬಹುಶಃ ನೈಲ್ ನದಿ ಏನಾದರೂ ಈಜಿಪ್ಟಿನಲ್ಲಿ ಹರಿಯದೇ ಹೋಗಿದ್ದರೆ ಈಜಿಪ್ಟ್ ನಾಗರಿಕತೆ ಬೆಳೀತಾ ಇದೆ. ಹಾಗಾಗಿ ಈಜಿಪ್ಟ್ ಅನ್ನು ನೈಲ್ ನದಿಯ ವರಪ್ರಸಾದ ಅಂತೇಳಿ ಕರೆಯಲಾಗಿದೆ. ಇದನ್ನು ನಿಮ್ಮ ಪರೀಕ್ಷೆಯಲ್ಲಿ 2 ಅಂಕ ಕೇಳಿದ್ರೆ ಹಾಗೆ ಚೆನ್ನಾಗಿ ಅಧ್ಯಯನವನ್ನ ಮಾಡಿ. ಇನ್ನು ಈಜಿಪ್ಟ್ ನಾಗರಿಕತೆಯ ನಿರ್ಮಾಣ. ಈ ಈಜಿಪ್ಟ್ ನಾಗರಿಕತೆಯನ್ನ ಯಾರು ನಿರ್ಮಿಸಿದರು? ಈ ನಾಗರಿಕತೆಯ ನಿರ್ಮಾಪಕರು ಯಾರು ಅಂತೇಳಿ ನಾವು ತಿಳ್ಕೊಳ್ಳೋದಾದ್ರೆ, ಈಜಿಪ್ಟ್ ನಾಗರಿಕತೆಯ ನಿರ್ಮಾಪಕರು ಕಕೇಶಿಯನ್ನರು. ಕಕೇಶಿಯನ್ ಎಂಬ ಜನಾಂಗ ಈ ಈಜಿಪ್ಟ್ ನಾಗರಿಕತೆಯ ನಿರ್ಮಾಣವನ್ನ ಮಾಡಿದೆ. ಹಾಗೆಯೇ ಬಿಳಿಯ ಜನಾಂಗಕ್ಕೆ ಸೇರಿದವರು, ಕಕೇಶಿಯನ್ನರ ಜೊತೆಗೆ ಬಿಳಿಯ ಜನಾಂಗಕ್ಕೆ ಸೇರಿದವರು ಸಹ ಈ ನಾಗರಿಕತೆಯ ನಿರ್ಮಾಣವನ್ನ ಮಾಡಿದ್ದಾರೆ. ಇವರೆಲ್ಲರೂ ಉತ್ತರ ಯುರೋಪಿನಿಂದ ವಲಸೆ ಬಂದವರು. ಈ ಕಕೇಶಿಯನ್ನರು ಮತ್ತು ಈ ಬಿಳಿಯ ಜನಾಂಗದವರು ಉತ್ತರ ಯುರೋಪಿನಿಂದ ವಲಸೆ ಬಂದು ಫಲವತ್ತಾದಂತಹ ನೈಲ್ ನದಿಯ ಮುಖಜ ಭೂಮಿಯಲ್ಲಿ ನೆಲೆಸಿ ಈಜಿಪ್ಟ್ ನಾಗರಿಕತೆಯ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಹಾಗಾದರೆ ಈಜಿಪ್ಟ್ ನಾಗರಿಕತೆ ನಿರ್ಮಾಪಕರು ಯಾರು ಹೇಳಿದರೆ ಕಕೇಶಿಯನ್ನರು, ಬಿಳಿಯ ಜನಾಂಗದವರು. ಇವರು ಎಲ್ಲಿಂದ ಬಂದವರು ಅಂತ ಹೇಳಿದ್ರೆ ಉತ್ತರ ಯುರೋಪಿನಿಂದ ವಲಸೆ ಬಂದವರು. ಹೀಗೆ ಉತ್ತರ ಯುರೋಪಿನಿಂದ ವಲಸೆ ಬಂದಂತಹ ಕಕೇಶಿಯನ್ನರು ಮತ್ತು ಬಿಳಿಯ ಜನಾಂಗದವರೆಂದರೆ ಈಜಿಪ್ಟ್
ಈಜಿಪ್ಟ್ ನಾಗರಿಕತೆಯ ಮೂಲಾಧಾರಗಳು. ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸಿದ್ದೇನೆ. ಇತಿಹಾಸದ ಮೂಲಾಧಾರಗಳಲ್ಲಿ ಎರಡು ವಿಧಗಳಿವೆ. ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳು. ಎರಡನೇದು ಲಿಖಿತ ಅಥವಾ ಸಾಹಿತ್ಯಿಕ ಆಧಾರಗಳು. ಈಜಿಪ್ಟಿನ ಇತಿಹಾಸವನ್ನು ತಿಳಿಯಲು ನಮಗೆ ಎರಡು ಆಧಾರಗಳು ದೊರೆತಿವೆ. ಪುರಾತತ್ವ ಆಧಾರಗಳು ದೊರೆತಿವೆ ಮತ್ತು ಲಿಖಿತ ಆಧಾರಗಳು ಸಹ ದೊರೆತಿವೆ. ಆ ಎರಡು ಮೂಲಾಧಾರಗಳನ್ನು ಇಟ್ಟುಕೊಂಡು ಈಜಿಪ್ಟಿನ ಇತಿಹಾಸದ ರಚನೆಯನ್ನ ಮತ್ತು ಪುನರ್ರಚನೆಯನ್ನ ಮಾಡಲಾಗಿದೆ. ಆದರೆ ಆ ಮೂಲಾಧಾರಗಳು ಯಾವ್ಯಾವ ಅಂತ ಹೇಳಿದ್ರೆ ಪಿರಮಿಡ್ಗಳು. ಈಜಿಪ್ಟ್ ನಾಗರಿಕತೆಯನ್ನ ಪಿರಮಿಡ್ಗಳ ನಾಗರಿಕತೆಯಂತೆ ಕರೆಯಲಾಗಿದೆ. ಏಕೆಂದರೆ ಈಜಿಪ್ಟ್ ನಾಗರಿಕತೆಯ ಕಾಲಾವಧಿಯಲ್ಲಿ ಅದರಲ್ಲೂ ನಮಗೆ ಪ್ರಾಚೀನ ರಾಜಮನೆತನಗಳ ಇತಿಹಾಸವನ್ನು ನೋಡಿದಾಗ ಆ ಪ್ರಾಚೀನ ರಾಜರುಗಳು ಕಟ್ಟಿದಂತಹ ಬೃಹತ್ತಾದ ಪಿರಮಿಡ್ಗಳು ದೊರೆತಿವೆ. ಅದರಲ್ಲೆಲ್ಲ ಅತ್ಯಂತ ದೊಡ್ಡ ಪಿರಮಿಡ್ ಯಾವುದು ಅಂದರೆ ಗೀಜಾದ ಪಿರಮಿಡ್. ಆ ಪಿರಮಿಡ್ಗಳು ಈಜಿಪ್ಟಿನ ಇತಿಹಾಸವನ್ನು ತಿಳಿಯಲು ನಮಗೆ ಪ್ರಮುಖವಾದ ಆಧಾರಗಳಾಗಿವೆ. ಅವರ ವಾಸ್ತುಶಿಲ್ಪವನ್ನ, ಕಲಾ ಕೌಶಲ್ಯವನ್ನ ಮತ್ತು ಅಂದಿನ ಜನರ ಜೀವನವನ್ನು ತಿಳಿದುಕೊಳ್ಳಲು ಪಿರಮಿಡ್ಗಳು ನಮಗೆ ಪ್ರಮುಖವಾದಂತಹ ಮಾಹಿತಿಯನ್ನ ಒದಗಿಸುತ್ತವೆ. ಅತ್ಯಂತ ದೊಡ್ಡ ಪಿರಮಿಡ್ ಯಾವಂದರೆ ಗೀಜಾದ ಪಿರಮಿಡ್. ಇನ್ನು ಅವರು ನಿರ್ಮಿಸಿದಂತಹ ದೇವಾಲಯಗಳು, ಕಾರ್ನಾಕ್ ದೇವಾಲಯ ಸಮುಚ್ಚಯ, ಅಲ್ಲಿ ಅನೇಕ ದೇವಾಲಯಗಳನ್ನು ಅವರು ಕಟ್ಟಿದರು. ಅದನ್ನ ಅಧ್ಯಯನವನ್ನು ಮಾಡಿ ಈಜಿಪ್ಟ್ ನಾಗರಿಕತೆಯ ಇತಿಹಾಸವನ್ನ ರಚಿಸಲಾಗಿದೆ. ಇನ್ನು ಸ್ಫಿಂಕ್ಸ್ನ ಮೂರ್ತಿಗಳು. ಸ್ಫಿಂಕ್ಸ್ನ ಮೂರ್ತಿಗಳು ಅಂತ ಹೇಳಿದ್ರೆ ಸಿಂಹದ ಶರೀರ ಮತ್ತು ಮಾನವನ ಮುಖ. ಸಿಂಹದ ಶರೀರ ಮತ್ತು ಮಾನವನ ಮುಖವನ್ನು ಒಳಗೊಂಡಂತಹ ಕಾಲ್ಪನಿಕ ಪ್ರಾಣಿಗಳ ಚಿತ್ರಗಳಲ್ಲಿ ನಾವೇನಂತ ಕರಿತೀವಿ ಅಂದರೆ ಸ್ಫಿಂಕ್ಸ್ನ ಮೂರ್ತಿಗಳು ಅಂತೇಳಿ ಕರಿತೇವೆ. ಆ ಸ್ಫಿಂಕ್ಸ್ನ ಮೂರ್ತಿಗಳನ್ನ ಅಧ್ಯಯನ ಮಾಡುವ ಮೂಲಕ ಈಜಿಪ್ಟಿನ ಇತಿಹಾಸವನ್ನು ನಾವು ತಿಳಿಯಬಹುದಾಗಿದೆ. ಅದರ ಜೊತೆಗೆ ಚಿತ್ರಕಲಾಕೃತಿಗಳು, ಪೇಂಟಿಂಗ್ಸ್, ಅನೇಕ ಚಿತ್ರಗಳು ನಮಗೆ ಕಂಡುಬರುತ್ತವೆ. ಅವುಗಳನ್ನು ಅಧ್ಯಯನ ಮಾಡುವ ಮೂಲಕವೂ ಈಜಿಪ್ಟ್ ನಾಗರಿಕತೆಯ ಇತಿಹಾಸವನ್ನು ತಿಳಿಯಬಹುದಾಗಿದೆ. ಇನ್ನು ಆಗಿನ ಕಾಲದ ಜನರು ಬಳಸ್ತಾ ಇದ್ದಂತಹ ವಿವಿಧ ಸಾಧನಗಳು, ಪರಿಕರಗಳು, ಅವರು ಬಳಕೆ ಮಾಡ್ತಾ ಇದ್ದಂತಹ ವಸ್ತುಗಳು, ಆಭರಣಗಳು, ಇವೆಲ್ಲವುಗಳು ಸಹ ಪುರಾತತ್ವ ಅಥವಾ ಪ್ರಾರ್ಥನಾ ಶಾಸ್ತ್ರೀಯ ಆಧಾರಗಳಾಗಿದ್ದು ಇವುಗಳನ್ನೆಲ್ಲವನ್ನ ಅಧ್ಯಯನ ಮಾಡುವುದರ ಮೂಲಕ ನಾವು ಈಜಿಪ್ಟಿನ ಇತಿಹಾಸವನ್ನ ತಿಳಿಯಬಹುದಾಗಿದೆ. ಇನ್ನು ಸಾಹಿತ್ಯಿಕ ಆಧಾರಗಳು ಅಥವಾ ಲಿಖಿತ ಆಧಾರಗಳು. ಈಜಿಪ್ಟ್ ಜನರು ಪ್ಯಾಪರಸ್ ಎಂಬತಕ್ಕಂಥ ಒಂದು ಹಾಳೆಯ ಮೇಲೆ ಐರೋಗ್ಲಿಫಿಕ್ ಬರಹಗಳ ಮೂಲಕ ಸಾಹಿತ್ಯದ ರಚನೆಯನ್ನ ಮಾಡಿದ್ದಾರೆ. ಪ್ಯಾಪರಸ್ ಎಂಬತಕ್ಕಂಥ ಹಾಳೆಯಲ್ಲಿ ಐರೋಗ್ಲಿಫಿಕ್ ಬರಹಗಳ ಮೂಲಕ ಸಾಹಿತ್ಯದ ರಚನೆಯನ್ನ ಮಾಡಿದ್ದಾರೆ. ಆ ಪ್ಯಾಪರಸ್ ಹಾಳೆಯ ಮೇಲೆ ರಚಿಸಿದಂತಹ ಸಾಹಿತ್ಯದ ಮೂಲಕ ನಾವು ಈಜಿಪ್ಟ್ ನಾಗರಿಕತೆಯ ಇತಿಹಾಸವನ್ನು ತಿಳಿಯಬಹುದಾಗಿದೆ. ಐರೋಗ್ಲಿಫ್ ಅಂತ ಹೇಳಿದ್ರೆ ಚಿಹ್ನೆ ಅಥವಾ ಸಂಕೇತ ಅಂತ ಹೇಳಿ ಅರ್ಥ. ಜಗತ್ತಿನ ಪ್ರಾಚೀನ ಬರವಣಿಗೆ ಯಾವಂದ್ರೆ ಈ ಐರೋಗ್ಲಿಫಿಕ್. ಐರೋಗ್ಲಿಫ್ ಅಂತಂದ್ರೆ ಚಿಹ್ನೆ ಅಥವಾ ಸಂಕೇತ. ಆದರೆ ಇವರ ಬರವಣಿಗೆಯು ಚಿಹ್ನೆ ಮತ್ತು ಸಂಕೇತಗಳಿಂದ ಕೂಡಿತ್ತು. ಇದರಲ್ಲಿ ಒಂದು ಅಂಕಕ್ಕೆ ಪ್ರಶ್ನೆ ಕೇಳಿದ್ರೆ ಈಜಿಪ್ಟಿಯನ್ನರ ಲಿಪಿ ಯಾವುದು? ಈಜಿಪ್ಟಿಯನ್ನರ ಲಿಪಿ ಯಾವುದು ಅಂದ್ರೆ ಐರೋಗ್ಲಿಫಿಕ್. ಐರೋಗ್ಲಿಫಿಕ್
ಜೊಂಡು ಹಾಳೆಯ ಮೇಲೆ ತಮ್ಮ ಸಾಹಿತ್ಯದ ರಚನೆಗಳನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ರೊಸೆಟ್ಟಾ ಶಿಲಾಶಾಸನ, ಫ್ರಾನ್ಸಿನ ಚಕ್ರವರ್ತಿಯಾಗಿದ್ದಂತಹ ನೆಪೋಲಿಯನ್, ಫ್ರಾನ್ಸಿನ ಮಹಾದಂಡನಾಯಕನಾಗಿದ್ದ ಆ ಸಂದರ್ಭದಲ್ಲಿ ಅವರು 1798ರಲ್ಲಿ ಈಜಿಪ್ಟಿನ ಮೇಲೆ ದಾಳಿಯನ್ನ ಮಾಡ್ತಾನೆ. ಆ ನೈಲ್ ನದಿಯನ್ನ ದಾಟತಕ್ಕಂಥ ಸಂದರ್ಭದಲ್ಲಿ ಅವನ ಕುದುರೆ ಒಂದು ಬಂಡೆಯ ಮೇಲೆ ಹೋಗಿ ನಿಲ್ಲುತ್ತೆ. ಆ ಬಂಡೆಯಿಂದ ಅದು ಮುಂದೆ ಹೋಗುತ್ತೆ. ಆಗ ನೆಪೋಲಿಯನ್ ಕೆಳಗಡೆ ಇಳಿದು ಹೋಗ್ತಾನೆ. ಆ ಬಂಡೆಯ ಮೇಲೆ ಏನೋ ಬರಹವನ್ನು ಬರೆಯಲಾಗುತ್ತೆ. ಆಗ ನೆಪೋಲಿಯನ್ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದಂತಹ ಇತಿಹಾಸಕಾರ ಚಾಂಪೋಲಿಯನ್ ಅನ್ನು ಕರೆದು ಆ ಬರಹವನ್ನು ಓದಲಿಕ್ಕೆ ಅವನಿಗೆ ಹೇಳ್ತಾನೆ. ಅವನು ಆ ಲಿಪಿಯನ್ನು ಓದಲಿಕ್ಕೆ ಸಾಧ್ಯ ಆಗ ಆ ಲಿಪಿಯನ್ನು ಅವನು ಎಲ್ಲಿಗೆ ಸಾಗಿಸ್ತಾನೆ ಅಂದರೆ ಫ್ರಾನ್ಸ್ಗೆ ಸಾಗಿಸ್ತಾನೆ. ಅಲ್ಲಿ 2 ವರ್ಷಗಳ ಕಾಲ ಅಧ್ಯಯನವನ್ನು ನಡೆಸ್ತಾನೆ. ಅಧ್ಯಯನವನ್ನು ನಡೆಸಿ ಅವನು ದ ಸಿಸ್ಟಮ್ ಐರೋಗ್ಲಿಫಿಕ್ ಎಂಬ ಕೃತಿಯನ್ನ ರಚಿಸ್ತಾನೆ. ದ ಸಿಸ್ಟಮ್ ಐರೋಗ್ಲಿಫಿಕ್ ಎಂಬ ಕೃತಿಯನ್ನ ರಚಿಸ್ತಾನೆ. ಇದರಿಂದ ಈಜಿಪ್ಟಿನ ಭವ್ಯವಾದಂತಹ ಇತಿಹಾಸ ಎಂಬುದು ಬೆಳಕಿಗೆ ಬರುತ್ತೆ ಮತ್ತು ದ ಹಿಸ್ಟ್ರಿ ಆಫ್ ಈಜಿಪ್ಟ್ ಎಂಬ ಕೃತಿಯ ರಚನೆ ಎಂಬುದು ಆಗುತ್ತೆ. ಹೀಗೆ ಚಾಂಪೋಲಿಯನ್ ಎಂಬ ಫ್ರಾನ್ಸಿನ ಇತಿಹಾಸಕಾರ ಐರೋಗ್ಲಿಫಿಕ್ ಬರಹವನ್ನು ಓದಿ ಈಜಿಪ್ಟ್ ನಾಗರಿಕತೆ ಬೆಳಕಿಗೆ ಬರಲಿಕ್ಕೆ ಅವನ ಕಾರಣ. ಇವುಗಳ ಜೊತೆಗೆ ಪಿರಮಿಡ್ಗಳಲ್ಲಿ ಇಟ್ಟಿರುವ ಅನೇಕ ಪುಸ್ತಕಗಳು, ಅದು ಕಾಫಿನ್ ಟೆಕ್ಸ್ಟ್ಗಳಾಗಿರ್ಬೋದು,